ಹೆಂಗ ಬಿಡ್ಲಕ್ಕ ಮತ್ತ ಸರಿಯಾಗೈತಿ. ತುಪ್ಪ ಅನ್ನ ಉಣ್ಣಿಸ್ತೀನಿ. ಸುಪ್ಪು ತುಪ್ಪ ಅನ್ನ ಉಣ್ತೀಯಾ? ತುಪ್ಪ ಅನ್ನನ ಅಂತಿದ್ಲು, ಈಗ ಉಣ್ಣಿಸ್ಲಿ ತುಪ್ಪ ಅನ್ನ ನಮ್ಮ ಮಗಳಿಗೆ. ಸರಿಯಾಗಿ ಮಾಡ್ಯವಳೆ ಮಗಳು, ಈಗ ಉಣ್ಣಿಸ್ಲಿ. ತುಪ್ಪ ಹಾಕ್ಯಂಡು ಬರೀ ತುಪ್ಪ ಅನ್ನ ಉಣ್ಣಿಸ್ಬೇಕು ಈಗ. ನನ್ನ ಮಗಳಿಗೆ ತುಪ್ಪ ಅನ್ನ ಉಣ್ಣಿಸ್ತೀನಿ, ತುಪ್ಪ ಹಾಕ್ಯಂತೀವಿ ಅಂತ ಹೇಳೋಳು. ಅದೇ ನಂಗೆ ಸಣ್ಣ ಕಿಸ್ ಬಾಲಮ್ಮಂಗೆ. ಮತ್ತೆ ಸರಿಯಾಗಿ ಆಗೈತಕ್ಕ. ಯೋಟ್ ಮೆರಿತಾ ಇದ್ಲ, ಅದಕ್ಕೆ ತಕ್ಕನಂಗೆ ಆಗೈತಿ. ಒಬ್ಬ ಒಬ್ಬ ಮೆರಿತಾ ಇದ್ಲು ಅಂದರೆ ಅಷ್ಟಿಷ್ಟು ಮೆರಿತಾ ಇರಲಿಲ್ಲ. ಎಂತಳವಳು ಅಮ್ಮ, ಹೆಂಗಾಡಳು. ಅದನ್ನು ತಗೊಂಬ ಸೊಪ್ಪು, ನಮ್ಮ ಸೊಪ್ಪು. ಸೊಪ್ಪಾತು ಇವಾಗ, ಸೊಪ್ಪಾತು. ಮತ್ತೆ ಇವಾಗ ಸೊಪ್ಪು ಮಕ್ಕ ಬ್ಯಾಡ್ ಬಣ್ಣ ಸರಿಯಾಗೈತಿ. ಬ್ಯಾಡಾಗಿ ಸರಿಯಾಗಿ ಕಣಿ. ಸರಿಯಾಗೈತಿ ಇವಾಗ. ಡ್ಯಾಡಿ ನಾನೇ ಸುಮ್ಮನಿರ ಅಂತಾಳಲ್ಲ, ಎಲ್ಲರ ತಗ ಹೇಳ್ಸಿನಿ. ನಮ್ಮ ಋತಮ್ಮನ ಎಂತೆಂತ ಮಾತಂದವಳೆ. ಅವಳ ನಮ್ಮ ಋತಮ್ಮನ ಬಾಯಿಗೆ ಬಂದಂಗೆ ಅಂದವಳು. ಹಂಗೇನೆ ಹಂಗೆ ಅಂದಿಲ್ಲ ಅವಳು. ನಮ್ಮ ಋತುನು ಸ್ನೇಹಮ್ಮನು ಎಲ್ಲನ ಹೆಂಗಂದವಳೆ. ನೋಡ್ಕೊಂಡೆದ್ರಿಗೆ ಯೋಟನ್ ಬಸ್ತಾಳ ಅವಳು. ಡ್ಯಾಡಿ ಸರಿಯಾಗಿ ಕಣಿ. ಸರಿಯಾಗೈತಿ. ಹೆಂಗ ಸೊಪ್ಪೆಲ್ಲ ಕಲಿಸ್ಕೊಂಡು ಹೋಗೈತಿ ಈಗ. ಸೊಪ್ಪು ಅಂತಿದ್ದಲ್ಲ, ಸೊಪ್ಪೆಲ್ಲನೇ ಈಗ ಕೊಳ್ಕೊಂಡು ಹೋಗೈತಿ. ಯಾಗತ್ತಡಿ. ಪಾಪ ಅವರು ಗೀತಮ್ಮನು ಶಾರದಮ್ಮ ಇಬ್ಬರಳು ಹೇಳಿದ್ರು. ಹಂಗಂದ್ರು ಅವ್ರು ಕೇಳಲಿಲ್ಲ ಅವತ್ತು ಅವ್ರ ಅಮ್ಮಯ್ಯ. ಅವ್ರನ್ನೇ ಬಾಯಿಗೆ ಬಂದಂಗೆ ಬೈದ್ರು. ಸರಿ ಅಮ್ಮ, ನಾನು ಊಟನೂ ಬಿಟ್ಟೋಗಿದ್ದೆ, ಹೋಗ್ಬಿಟ್ಟು ಬಳ್ಕೊಂಬದ್ ಮಾಡ್ತೀನಿ. ಸರಿ ಅಮ್ಮ, ಆಯ್ತು ಹೇಳು. ಏನಂಟಿ, ಏನು ಇಷ್ಟು ಜೋರಾಗಿ ಬರ್ತಾ ಇಲ್ಲ? ಸುಪ್ಪಿಗೆ ಸರಿಯಾಗೈತಿ ಇವಾಗ. ಸರಿಯಾಗೈತಿ ಕಣಿ. ಹಿಂಗಾಗಿಲ್ಲ ಇವಾಗ. ಅಕ್ಕಮ್ಮನ ಮಗುಂದಿದ್ರಾಗೆ ಏನು ತಪ್ಪಿಲ್ವಂತೆ. ಅತ್ತೇನೆ ಹೇಳವ್ರಂತೆ ಎಲ್ಲ. ನಾ ಪೊಲೀಸ್ನವರು ಸರಿಯಾ ಬೈಕ್ ಬಂದಂಗೆ ಬೈದು ಕಳಿಸ್ಯವ್ರಂತೆ. ಸರಿಯಾ ಬೈದ್ರಂತ ಕಣಿ. ಈಗ ಅಕ್ಕಮ್ಮನ ನಿನ್ನ ಕಾಲಿಟ್ಕೊಂಡವಳೆ. ನಿನ್ನ ಮಗುಗೆ ಮದುವೆ ಮಾಡ್ಕೆ ನನ್ನ ಮಗಳನ್ನ ಅಂತ ಹೇಳಿ ಬಂದು ಆ ಸಿಸಿ ಕಾಲಿಟ್ಕೊಂಡವಳೆ. ಹಂಗಾರೆ ಸರಿಯಾಗಿ ಆಗೈತೆ ಅಂದರೆ ಬಲ್ ಮೆರಿತಾ ಇದ್ರೆ ಹೇಳು. ನಾವಂತ ಕಾಯ್ಕೊಂಡಿದ್ವಿ. ನಾವು ಹೋಗಿ ಹೇಳಿದ್ಕೆ ಅವ್ರಮ್ಮ ಏನಂದ್ಲು. ನನ್ನ ಮಗಳ ಬಗ್ಗೆ ಹಿಂಗೆಲ್ಲ ಮಾತಾಡ್ತಿರಲ್ಲ, ನಿಮಗೆ ಮಾನ ಮರ್ಯಾದೆ ಬೇಡವಾ ಹಿಂಗೆಲ್ಲ ಮಾತಾಡೋಕ್ಕೆ ಅಂದು. ಹಂಗಾರೆ ಸರಿಯಾಗಿ ಆಯಿತು. ಸರಿಯಾಗೈತಿ. ಆಗಬೇಕು, ಇನ್ನೂ ಆಗಬೇಕು. ಆಯ್ತು, ಸರಿಯಾಗಾಯ್ತು ಇವಾಗ. ಅಲ್ಲ, ನಮಗೊಂದೊಂದ್ಸತಿ ನಾವೊಂದು ಹೆಣ್ಣಾಗಿ ಹಿಂಗೆ ಮಾಡಬಾರ್ದು ಅಮ್ಮಂಗೆ ಆಗುತ್ತೆ. ನಮ್ಗೆ ಹಂಗೆ ಅನ್ಸೋದು. ಯಾರ ಅಮ್ಮಯ್ಯ ಬೀದಕ್ಕೆ ತಕೊಂಬಂದು ಬಾಟ್ಲಕ್ಕೆ ಇಕ್ಕೊಂಡು ಬಾರಮ್ಮ ತುಪ್ಪ ಅನ್ನ ಉಣ್ಣಿಸ್ತೀನಿ ಅಂಬಳು. ಆ ಪಾಟಿ ದೊಡ್ಡ ಇದಾದ್ರೂ ಅದಕ್ಕೆ ಮತ್ತೆ ಬೆಳೆಸ್ಬೇಕು ಮಕ್ಳನ್ನ. ಎಷ್ಟಾನ ಇದ್ರೆ ಬೆಳೆಸಬಾರ್ದು ಅಂತ ಹಂಗೆ ಆಡೋದ್ರಿಗೆ ಎಷ್ಟಾನ ಓವರಾಗಿ ಆಡಬಾರ್ದು. ಎಲ್ಲರೂ ನೋಡ್ಕೊಂತಾರೆ. ಈಗ ಎಲ್ಲರೂ ಉಂಬಕ್ಕಿಕ್ತಾರೆ. ಎಲ್ಲರೂ ಮಕ್ಳಿಗೆ ಏನು ಕೇಳ್ತಾರೆ ಅದನ್ನ ಕೊಡಿಸ್ತಾರೆ. ಅದನ್ನವಳು ಓವರಾಗಿ ತೋರಿಸ್ತಿದ್ಲು. ಓವರು. ಇವಾಗ ಸರಿಯಾಗಾತು. ಮಾಡಲಿ ನನ್ನ ಮಗಳು ಮದುವೆನ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂಬಳು. ಅಯ್ಯೋ, ಯಾರನ ಇಲ್ಲಿ ಉಪ್ಪಿಟ್ಟು ಮಾಡಿ ಮದುವೆ ಮಾಡಿದ್ರಂತೆ, ಅದನ್ನ ಆಡಿಕೆ ಮಾಡು. ಯಾತ ಹಿಂಗೆ ಹೇಳ್ತಾ ಐತೆ ಜಯಕಯ್ಯ? ಯಾತಿಲ್ಲಾಗ ಸುಪ್ಪಿ. ಇವಾಗ ಅದಕ್ಕೆಲ್ಲ ಅಕ್ಕಮ್ಮನ ಮಗ ಎಸ್ ಅಲ್ವಂತಿ. ಯಾರೋ ಬ್ಯಾರೇನಂತಿ. ಅದಕ್ಕೆ ಕಾರಣ ಅದನ್ನ ಈಗ ಹೇಳ್ತಿದ್ರು. ಅಕ್ಕಮ್ಮಂಗಂದ್ಲು ಈಗ ಗುದ್ದಾಡ್ತಿರ್ಲಿಲ್ಲ ಅವಳು. ಇವಾಗ ನಿನ್ನ ಮಗನಿಗೆ ಯಾಕೆ ಕೊಟ್ಟೆ ನಾನು ಅಂತ ಹೇಳಿ ಜಗಳ ಮಾಡೋಳು. ಈಗ ಮಾಡ್ಕ್ಯಾಲಕ್ಕಯ್ಯ ನಿನ್ನ ಮಗುಗೆ ಅಂತ ಬಂದವಳು. ಅಕ್ಕೇನಿ ಅವರು ಸರಿಯಾಗಿ ಬೈದು ಕಳಿಸಿರು. ಸರಿಯಾಗಿ ಆತ್ಕಣಿ. ಅಂದರೆ ಆ ಅಮ್ಮ ಬೋಲ್ ಮೆರ್ಸಾಳೇನಪ್ಪ ಮಗಳನ್ನ ಅಡ್ಡಿಯಾಗಿ ನಿಲ್ದಂಗೆ ಬೆಳೆಸಿದ್ಲು. ಸರಿಯಾಗಿ ಆಗೈತಿ. ಅಲ್ಲ, ನಮಗೂ ಬೇಜಾರಾಗುತ್ತೆ. ಪಾಪ ನಾನು ನಮಗೆ ಹಂಗಾಗಿದ್ರೆ ನಮ್ಮ ಅಕ್ಕ ತಂಗಿಯವರೇ ಆಗಿದ್ರೆ ನಾವೆಷ್ಟು ನೊಂದ್ಕೊಂತಿದ್ವಲ್ಲ ಅಂತ ಅನಿಸುತ್ತೆ. ಆದರೆ ಅಷ್ಟೊಂದು ಆಡಬಾರ್ದು. ನಮಗೂ ಅಕ್ಕ ತಂಗಿಯವರು ಇದ್ದಾರೆ. ನಾವು ಅಯ್ಯೋ ಅಮ್ಮಂಗೆ ಆಗುತ್ತೆ. ಏನು ಮಾಡ್ತೀವಿ ಅವ್ರಿಗೆ ಅಷ್ಟು ಜಂಬ. ಬೇಕಾದ್ರೆ ನೋಡು, ಅಷ್ಟಾದ್ರೆ ಅವ್ರ ಬಗ್ಗ ಅಂತವ್ರಲ್ಲ ಅಜ್ಜಿ. ಅವ್ರು ಎಂಥ ಬಜಾರಿ ಹೆಂಗಸು ಗೊತ್ತೇ. ಆ ಅಮ್ಮನ ಅವಳೇನೆ, ಅವ್ರ ಅಕ್ಕ ಎಂತ ಅವಳೇ ಅಂತಿ. ಅವ್ರ ಅಕ್ಕನೇ ಅಂತಿ. ನಮ್ಮ ಹೊಸನ ಅಂಗಡಿಗೆ ವಿರುದ್ಧವಾಗಿ ಇಕ್ಕಿರೋದು ಬಜಾರಿ ಅಂತಿ. ಇವಳು ಅವಳೇನಿ. ಅಕ್ಕ ತಂಗಿಯರ ಅಂದಮೇಲೆ ಒಬ್ರಿಗೆ ನಾವು ಒಬ್ರು ಬಜಾರಿಯರಾಗಿರ್ತಾರೆ. ಆದರೆ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ನೋಡಿ ಸರಿಯಾಗೈತಿ. ಇನ್ನು ತುಪ್ಪ ಅನ್ನ ಉಣ್ಣಿಸ್ಲಿ ಮಗಳಿಗೆ. ರೋಡ್ನ ಕಿಕ್ಕೆಂಬಂದು ಬಾಟ್ಲ ಕಿಕ್ಕೆಂಬಂದು ಉಣ್ಸೋದಲ್ಲ. ದೊಡ್ಡದಾದ್ರೂ ಕಾಪಿ ಲೋಟ ತೊಳಸ್ತಿರ್ಲಿಲ್ಲ ಒಂದು. ಮುಸ್ರೆ ತಿಳಿಯೋದು ಯಾವಾಗಲೂ ಇದ್ದಿದ್ದೇನೆ. ಹೆಣ್ಮಕ್ಳಿಗೆ ಮದುವೆ ಆದ್ರೂ ಇದ್ದಿದ್ದೇನೆ. ಸಾಯಿ ತಕ್ಕ ಮಾಡಬೇಕು. ನನ್ನ ಮಗಳು ಮಾಡೋದು ಬೇಡ, ನಾನೇ ಮಾಡ್ತೀನಿ ಎಲ್ಲ ಅಂಬಳು. ಈಗ ಗೊತ್ತಾಯ್ತು. ಸರಿಯಾಗಾತು. ಅವರು ಕೃಷ್ಣಪ್ಪನ ಮಗಳದು ಮದುವೆ ಮಾಡ್ಕೊಂಬಂದಾಗ ಉಪ್ಪಿಟ್ಟು ಕೇಸರಿಬಾತ್ ಮಾಡಿ ಮದುವೆ ಮಾಡಿ. ಅಯ್ಯೋ, ಉಪ್ಪಿಟ್ಟಿನ ಮದುವೆ ಮಾಡ್ಯವಳೆ ಅಂಬಳು. ಈಗ ಮಾಡಿಲ್ಲ ಸರಿಯಾಗಿ ಒಬ್ಬಟ್ಟಿನ ಮದುವೆನೇ ಇವಳು. ಸರಿಯಾಗಿ ಮಾಡಿಲ್ಲ ಕಣಮ್ಮ. ಒಬ್ಬಟ್ಟು ಮಾಡಿಸಿ ಊರಿಗೆಲ್ಲ ಊಟ ಹಾಕಿ ಹಿಂಗೇನೆ ಛತ್ರದಾಗ ಮದುವೆ ಮಾಡ್ತೀನಿ ಅಂಬಳು. ಎಲ್ಲ ಆತು ಇವಾಗ. ಎಲ್ಲ ಮಾಡಿದ್ಲು.
ನಮ್ಗೆ ಒಂದೊಂದ್ಸತಿ ನೆನೆಸ್ಕೊಂಡ್ರೆ ಬೇಜಾರನೂ ಆಗುತ್ತೆ, ಒಂದೊಂದ್ಸತಿ ಏನು ಮಾಡ್ತೀಯ ಮನಸ್ಸಿಗೆ ಹಂಗೆ ಆಗಬೇಕು ಅಂತ ಒಂದ್ಸತಿ ಅನ್ಸುತ್ತೆ, ಅಯ್ಯೋ ಪಾಪ ಹಿಂಗೆ ಆಗಬಾರ್ದು ಅಂತ ಒಂದ್ಸತಿ ಅನ್ಸುತ್ತೆ ನಮಗೆ. ಒಂಥರ ನಮ್ಮ ಮನಸ್ಸು ತಡೆಯಲ್ಲ. ನಮ್ಮಂಥವ್ರಿಗೆ ಏನಾನ ಆಗಿದ್ರೆ ಅವರು ಅದನ್ನೇ ಹೀಯಾಳ್ಸೋರು ಅಂತಾರಂತಾರು ಚೆನ್ನಾಗಿ ಜೊತೆಯಾಗಿರ್ತಾರೆ. ಅಂತ ಬಿಟ್ಲಾಡೇರ್ಸ್ಬಿಟ್ಟೆ ಬಿಟ್ಲಾಡೇರೇ ಜೊತೆಯಾಗಿರ್ತಾರೆ. ಅಂಥವ್ರದ್ದೆಲ್ಲ ಭಾಳ ಹಂಗೆ ಕಾಣಿ. ಇವ ಸರಿ ಯಾಕಾಗೈತಿ. ಈಗ ಯಾರು ಮದುವೆ ಆಗ್ತಾರೆ? ಅವಳು ಯಾರು ಮದುವೆ ಆಗಲ್ಲ, ಇನ್ನು ಅವಳ ಜೀವನ ಅಷ್ಟೇನೆ ಅವಳದು. ಇವ ಸರಿ ಮಾಡಿದ್ಲಮ್ಮ ಒಬ್ಬಟ್ಟಿನ ಮದುವೆನ, ಒಬ್ಬಟ್ಟು ಮಾಡಿಬಿಟ್ಲು ಊರಿಗೆಲ್ಲ ಉಗ್ಗಿ ಒಯ್ದು. ಅವಳಿಗೆ ಜೊಯ್ಯಿಗೆ ಇಂಥವೇನ ಕಂಡಾರ ಮನೆದು ಒಂದು ಜೇಡು ಸಿಕ್ಕೈತೆ ಅಂದ್ಬಿಟ್ರೆ ಅಬ್ಬಬ್ಬಬ್ಬಬ್ಬಬ್ಬ ಅಲ್ಲಿಗೂ ಇಳಿಗೂ ತಾರು ಇಕ್ಕೊಂಡು ಅವಳೆ ಹೋಹೋ ಇಲ್ಲಿ ಬಂದವಳು ಹೇಳಕ್ಕೆ ಇವ್ರು ತಾಕಿ ಹೋಹೋ ಇವಳು ರಂಕ್ಲಿ ಇವಳು ಜಯ್ಯಿಗಿಂತ ಸಿಕ್ಕರೆ ಏನು ಅವ್ರ ಮನೆ ತಿರ್ತಿರ್ಕೊಂಡು ಹೇಳ್ತಾಳೆ ಹಂಗೇನು. ಅಲ್ಲ ನೋಡು ಪಾಪ ಸುಪ್ಪಿಗೆ ಹಿಂಗೆ ಆಗಿರೋದಕ್ಕೆ ಹೆಂಗೆ ಹೇಳ್ತಾ ಇದ್ದಾಳೆ. ಅವ್ರವ್ರ ಮಂತಕ್ಕೆ ಹೋಗಿ ಓಹೋ ಇಲ್ಲೊಡೆಯರು ಸಿಕ್ಕಿದೆ ಇನ್ನಿದ್ದಿತ್ತು ಬೇಡ ಇವ್ರನ್ನ ಮತ್ಕೆಯರಿಗೆ. ಹಬ್ಬ ಇವರು ಕಾಯ್ತಿರ್ತಾರೆ. ಇಲ್ಲೊಡೆಯರು ಎಂತಾರು ಬೋಲ್ ಸೀಮೆಕಿಲ್ಲದ ಹೆಂಗಸ್ರಿ ಇವರು. ಹೆಂಗ ಬಿಡು. ಏನೋ ಆಗೈತಲ್ಲ ಮೆರೆದಿದ್ಕೆ ಅದಕ್ಕೆ ಮತ್ತೆ ಯಾರು ಎಂತೆಂತಾರು ಮೆರೆದಾರಲ್ಲ ಒಂದಲ್ಲ ಒಂದಿನ ಮಣ್ಣಾಗಲೇಬೇಕು. ಇವಾಗ ಸರಿಯಾಗಿ ಆಗೈತಿ. ಈಗ ಗೊತ್ತಾಗೈತಾರ ಅಮ್ಮಗೆ. ಈಗ ಕೆಮ್ಮಂದ್ರು ಒಣ್ಣ ಕರ್ಕೊಂಬಂದು ಉಣ್ಣಿಸ್ಲಿ ಈಗ. ಮರ್ಯಾದಿಲ್ಲ ಇವಾಗ ಹೊರಗೆ ತರಕ್ಕೆ ಮಾಕಿಲ್ಲ ಅಂತ ಬತ್ತಾಳೆ. ನನ್ನ ಮಗ ಮದುವೆ ಮಾಡ್ಕ ಅಂತ ಬಂದವಳು. ಅಯ್ಯಮ್ಮ ಚಂದಾಗಿ ಪೈತು ಕಾಣ. ಚಂದಾಗಿ ಪೈತು. ನನಗೂ ಹಂಗೆ ಅನ್ನಿಸ್ತೋ ಪಾಪ. ಈಗ ಯಾರಿಗೆ ಆಗಲಿ ಅಮ್ಮಂಗಾಗುತ್ತೆ. ಅವ್ರು ಮಾಡಿ ಎಂತೆಂಥ ಮಾತಾಡ್ಯಾರು ಗೊತ್ತೇ ನಮ್ಮ ಋತಮ್ಮನ್ನು ಸ್ನೇಹಮ್ಮನ್ನು. ಅಯ್ಯೋ ಅರ್ಧ ಬಟ್ಟೆ ಹಾಕ್ಕೊಂಡು ಓಡಾಡ್ತೀನಿ ನಾನು. ನಾನು ಸ್ಟೈಲಾಗಿರೋ ಬಟ್ಟೆ. ಇವಳು ಅಡುಗಲಜ್ಜಿ ಅಂತ ಅಂದವ್ರೆ. ಅವಳನ್ನ ನಮ್ಮ ಋತಮ್ಮನ ಹಂಗೆ ಅಂದವ್ರೆ ಅಡುಗಲಜ್ಜಿ. ಇವಳು ನೋಡು ಚಿಕ್ಕ ವಯಸ್ಸಿಗೆ ಮದುವೆ ಆದ್ಲು. ಪಾತ್ರ ತೊಳ್ಕೊಂಡು ಹಿಂಗಿರೋದೇನೆ ಇವಳು ಅಂಬಳು. ಇವತ್ತು ಅವ್ರು ಎಂಥ ಗೌರವಾಗ ಇದ್ದಾರೆ, ಇವಳ್ದು ಎಂಥ ಮರ್ಯಾದೆ ಆಯಿತು. ಅದನ್ನು ಯೋಚನೆ ಮಾಡಬೇಕು, ಯೋಚನೆ ಮಾಡಿ ಮಾತಾಡಬೇಕು. ಅರ್ಧ ನನಗೆ ಅವ್ರು ಮಾತಾಡಿರೋದು ಅರ್ಧ ನೆನೆಸ್ಕೊಂಡ್ರೆ ಸಿಟ್ಟು ಬಂದಂಗೆ ಆಗುತ್ತೆ. ನೂರೆಲ್ಲ ಹೇಳ್ಕೊಂಬರುತ್ತೆ. ಅಕ್ಕಾಗಿ ಹೇಳ್ತೀನಿ ತಡಿ ಹೋಗಿ. ಸರಿ ಅಮ್ಮ ಬತ್ತೀನಿ. ಇದು ನೋಡಿ ಅತ್ಲಾಗ ಹೋತು ಅಲ್ಲೇ ಹೇಳಕ್ಕೆ ಹೋಗೈತಿ. ಬೇಯಮ್ಮ ಹೇಳ್ತಿದ್ಲು ಅವ್ರ ತಗ ನಮ್ಮ ಅಕ್ಕರ್ತಾಗೆ ಅಂತ ಹೇಳಕ್ಕೆ ಹೋಗ್ತೈತೆ. ಅಲ್ಲೇ ಸುಚ್ಚಕ್ಕೆ ಹೋಗ್ತೈತೆ ಅವಳು ಸೆಸಿಗೆ. ಅವಳ್ಳೆ ಅವಳದೇ ಇವಾಗ ಊರ ಬಾಗ್ಲಾಗೈತಿ. ನಾವು ಕೇಳಲಿಲ್ಲ ಸರಿಯಾಗಿ ಆಗೈತೆ ತಗ. ಗಂಟೆಗಂತೂ ಖುಷಿ ಆಗ್ಬಿಟ್ಟೈತಿ. ಅಂದ್ರೆ ಸರಿಯಾಗಿ ಅಂಬೋದು. ಈ ಸುಸುಗು ಹಂಗೆ ಅಂದೈತಿ. ಈ ಸುಸುಗು ಹಂಗೆ ಅಂದೈತೆ. ಆಗ ಯಾರಿಗೆ ಆಗ್ಯಾಳ ಸೋಮಿಗೂ ಹಂಗೇನೆ. ಆ ಸೋಮಿಗೂ ಈ ಸುಸ್ಸಿಗೂ ಎಲ್ಲರಿಗೂ ಸರಿಯಾಗಿ ಗ್ರಾಚಾರ ಬಿಡಿಸೈತಿ. ಆಗ ಅವಳು ಏಳ್ಗೂ ಅಷ್ಟೇನೆ. ಅಯ್ಯೋ ಚಂದಕ್ಕೆ ಬೈದೈತೆ. ಅಷ್ಟಿಷ್ಟು ಬೈದಿಲ್ಲ ಬಿಡು. ಆ ಸಿಂಧುಗೂ ಹಂಗೇನೆ. ಅಯ್ಯಪ್ಪ ಅವಳನ್ನ ಬೈದೈತೆ ಅಂದರೆ ಹಂಗೆ ಬೈದಿಲ್ಲ. ಈಗ ಗೊತ್ತಾಗೈತೆ ಎಲ್ಲರಿಗೂ. ಪಾಪ ಅಲ್ವೇ. ಏನು ಮಾಡೋದು. ಇವಾಗ ನಾವೊಂದು ಹೆಣ್ಣಾಗ ಬಾ ಹಂಗೆ ನಗ್ಬಾರ್ದು ನಡಿ. ಬಾ ಅವ್ರಿಗೆ ನಾವು ಹೆಣ್ಮಕ್ಳು ಹಂಗಿರ್ಬೇಕು ಅಂತ ಅವ್ರಿಗೆ ಗೊತ್ತಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ. ಅವ್ರಿಗೆ ಅಷ್ಟಿಷ್ಟಿಲ್ಲ ಬಾ. ಅಷ್ಟಿಷ್ಟ ಆಗಿಲ್ಲ ಅವ್ರಿಗೆ. ಅಯ್ಯೋ ಜಂಬ ಮೆರಿತಾ ಇದ್ರು ಅದಕ್ಕೆ ಮತ್ತು ಅವ್ರು ಮೆರೆದಿದ್ದಕ್ಕೆ ಸರಿಯಾಗಿ ಆಗೈತಿ. ನಾವೇನೇನು ನಗ್ತಿರೋದಕ್ಕೇನು ಆಗ್ತಿಲ್ವಲ್ಲ. ಬಾ ನಮ್ಮ ಋತಮ್ಮಗೆ ಹೇಳ್ಬೇಕು ಓಡಾಗಿ. ನಮ್ಮ ಋತಮ್ಗೆ ಹೇಳ್ತೀನಿ. ಋತಮ್ಮ ನೋಡು ಹಿಂಗೆ ಆಗೈತೆ ಅಂತ ಹೇಳಿ. ನಮ್ಮ ಋತಮ್ಮನಂತೂ ಹುಡುಗ ಲಜ್ಜಾಗಿ ಅವಳಿ. ಇನ್ನು ಯಾವ ವಯಸ್ಸು ಹೇಳ್ದು ಇವ ಮದುವೆ ಮಾಡೇವಿ. ನಾವಿನ್ನೂ ನನ್ನ ಮಗಳದ್ದು ಮದುವೆ ಮಾಡಲ್ಲಪ್ಪ. ನನ್ನ ಮಗಳದ್ದು ಮದುವೆನೇ ಮಾಡಲ್ಲ. ನಾವು ಇನ್ನೂ ಒಂದೆರಡು ದಿನ ಹೆಂಗೆ ಬೇಕಾ ಹಂಗೆ ಓಡಾಡ್ಕೊಂಡು ಇರಲಿ ಅಂತ ಬಿಡ್ತೀವಿ ಅಂಬಾಳು. ಈಗಂಬ್ಲಿ ಒಂದಿರೋದಕ್ಕೆ ನಮ್ಗೆ ಹಂಗೇನೆ ಅವಳಂದ್ರೆ ಒಂಥರ ಅನ್ಸೋದು. ಜೇಕಯ್ಯ ಬಾ ಇಲ್ಗೆ ಹಂಗೆ ಬಡ ಬಡ ಹೋಗ್ತಾ ಇದೆ ನೋಡ್ತ. ಎಲ್ವೂ ಇಲ್ಲ. ಆಗ ಅವಳು ಸುಪ್ಪಿ ಸರಿಯಾಗೈತೆ ಕಾಣಿ. ಸರಿಯಾಗೈತೆ ಅಮ್ಮಣಿ ಬಗ್ಯವ ಸರಿಯಾಗೈತೆ ಕಾಣಿ. ಏನಾಗೈತೆ ಸರಿಯಾಗಿ? ಯಾಕೆ ಸರಿಯಾಗೈತೆ ಅಂತಿದೆಯಲ್ಲ. ಏನಾಗೈತಿ ನೋಡಿಲಿ ಅವಳು ಸೇಸಿ ಅವ್ರ ಮಗಳನ್ನ ನಾನು ಹಂಗೆ ಸಾಕೈದ್ನಿ ಅಂತ ಬಿಲ್ಡಪ್ ಕೊಡೋಳಲ್ಲ. ನಮ್ಮ ಋತಮ್ಮನ ಬೇರೆ ಆಗ್ಲಲ್ಲ ಹಂಗೆ ಅಂಬಳಲ್ಲ ಅಡುಗ್ಲಜ್ಜಿ ಅಂತ. ಅವಳನ್ನ ಸ್ನೇಹಮ್ಮನ ಅಂಬಳು ಕಲಮ್ಮನ ಮಗಳನ್ನ. ಈಗ ಅದೇ 6 ತಿಂಗಳು ಬಸ್ಸಿರಲ್ಲ. ನಾಳೆ 5 ತಿಂಗಳು ತುಂಬ 6 ತಿಂಗಳಾಗೈತಂತೆ. ಅದಕ್ಕೇನೆ ಇವಾಗ ಲಕ್ಕಮ್ಮನ ಮಗನ ಮೇಲೆ ಕೇಸ್ ಹಾಕಿದ್ರು. ಅದು ಇವಾಗ ಅವನ ಮೇಲೆ ಬಂದಿಲ್ವಂತೆ. ಬೇರೆ ಯಾರೋ ಅಂತೆ ಅವ್ನು ಯಾರೋ ಫೋನ್ ಅಂಗಡಿ ಇಕ್ಕವನಂತೆ. ಅವ್ನು ಎಲ್ಲೇನೋ ಏನೋ ಅಂತ ಕೂತು ಪರಿಚಯ ಇಲ್ವಂತೆ. ಅಂತನ್ನು ಹೋಗಿ ಚೆನ್ನಾಗೈದಾನೆ ಅಂತ ಹೇಳಿ ಇಂಥ ತಪ್ಪು ಕೆಲಸ ಮಾಡ್ಕೊಂಡಿರೋದು. ಇವಾಗ ನೋಡು ಮೆರೆತಿದ್ದಕ್ಕೆ ಸರಿಯಾಗಿ ಆತವಳಿಗೆ. ಅಷ್ಟಿಷ್ಟು ಮೆರಿತಿರ್ಲಿಲ್ಲ ಕಾಣಿ. ಅಯ್ಯಪ್ಪ ರಾಮ ಏನಂಗೆ ಕಿಸ್ಪಾಲಾಗಿದ್ಲು. ಇನ್ನು ಹುಟ್ಟಿ ಕಿಸ್ಪಾಲಾಗಿದ್ಲು. ಅಯ್ಯಯ್ಯಪ್ಪ ಏನು ದೊಡ್ಡ ಹೆಸ್ರುಗತ್ತೆ ಆದ್ರೂ ಉಣ್ಸಾಳವ್ರ ಅಮ್ಮಯ್ಯ. ದೊಡ್ಡಾಳಾದ್ರೂ ಬಿಲ್ಡಪ್ ಕೊಡಾಳು. ಇವಾಗ ಸರಿಯಾಗೈತೆ ಬಗ್ಗಮ್ಮ. ಹೌದೇನು? ಬಿಡತ್ತತ್ ಏನು ಮಾಡೋಕ್ಕಾಗುತ್ತತ್. ಇವಾಗ ನೋಡ ಹುಡುಗಿ ಜೀವಮಾನನೇ ಆಳು.
ಹ್ಞೂ ಬುದ್ಧಿ ಬರ್ಬೇಕು ಮತ್ತೆ ಬುದ್ಧಿ ಬರ್ಬೇಕಂದ್ರೆ ಹಿಂಗೆ ಆಗಬೇಕು. ಅಲ್ಲ ಬುದ್ಧಿ ಇಲ್ದಾರ ಥರ ಮಾಡಿರಿ. ಅಲ್ಲ ಬುದ್ಧಿ ಎತ್ತೋಗಿತ್ತು ಈ ಪಾಟಿನ ಬಿಲ್ಡಪ್ ಕೊಡೋರು, ಒಣಕ್ಕೆ ಬಂದು ಕೇರಕ್ಕೆ ಬಂದು ಬಿಲ್ಡಪ್ ಕೊಡೋರು ಬುದ್ಧಿ ಎತ್ತೋಗಿತ್ತು ಮತ್ತೆ ಹೆಂಗೊಂಬರೇ ತಾಯಿ ಮಗಳಿಬ್ರಾಳನು ಮಾಜಾರಿ ಹೆಂಗಸ್ರವ್ರ. ಓ ನೋಡಕ್ಕಂಗೆ ಐದ ತಡಿ ಇನ್ನೂ ಈಟಾದ್ರೂ ಬೊಗ್ಗಲ್ಲ ಅವ್ರು ನೋಡಿ ಎಂತೆಂಥದವ್ರಿಗೆ. ಅವಳೆ ಸುಪ್ಪಿ ನಮ್ಮ ಋತಮ್ಮನಂತೂ ಅಯ್ಯೋ ಅಡುಗ್ಲಜ್ಜಿ ಅಂಬಳು. ಇವತ್ತು ಅವಳು ಅಡುಗ್ಲಜ್ಜಿ ಆದಲ್ಲ, ನಮ್ಮ ಋತಮ್ಮ ಅಡುಗ್ಲಜ್ಜಿ ಆದ್ಲ. ನಮ್ಮ ಋತಮ್ಗೆ ಎಷ್ಟು ಗೌರವ ಅವಳಿಗೆ ಅಂತ ಗೌರವ. ಈ ಪಟ್ಟು ಮರ್ಯಾದಿರುತ್ತೆ ಅವಳಿಗೆ. ಎಲ್ಲನ ನಾಲ್ಕು ನಿಂತ್ಕಣಿತ ಮಾತಾಡೋಕ್ಕಾಗಲಿ, ಎಲ್ಲನ ನಾಲ್ಕರ ಕುಕ್ಕಣಿತಾಗೆ ಹೋಗೋಕ್ಕಾಗಿ ಮರ್ಯಾದಿರುತ್ತೆ ಅವಳಿಗೆ. ಜನ ಏನಂತಾರೆ ಈ ಅಮ್ಮಿ ಮದುವೆಗೆ ನಿನ್ನ ಗಂಡೆಯಲ್ಲಿ ಅಂತಾರೆ. ಸರಿಯಾಗೈತೆ. ನನಗೆ ಒಂದೊಂದು ತಡಿ ಬೇಜಾರಾಗುತ್ತೋ ಹಿಂಗೆ ಮಾತಾಡಬಾರ್ದು ಮಂಗಾಗುತ್ತೆ. ಅವ್ರು ಮಾತಾಡೋ ನೋಡಿ ನನಗೇನೋ ಸಿಟ್ಟೆಲೆ ಬರುತ್ತೆ. ಹಂಗೆ ಅನ್ಸೋದು ಅವ್ರದ್ದು ಜಂಬದವಲ್ಲ ಚೆನ್ನಾಗಿದ್ದು ಬಿಟ್ರೆ ನಮ್ಮ ಸಮಕ್ಕೆ ಇಲ್ಲ ಅಂತಾರೆ. ಇವಾಗ ಗೊತ್ತಾಗುತ್ತಾಕ ಅಮ್ಮಗೆ. ನೋಡಿದ್ರಲ್ಲ ವೀಕ್ಷಕರೇ, ಸರಿಯಾಗಾಯ್ತು. ಇಲ್ಲಿ ಊರಾಗ ಯಾರಾನ ಬಾಡವರು ಪಾಪ ಉಪ್ಪಿಟ್ಟು ಕೇಸರಿ ಬಾತು ಮಾಡಿ ಮದುವೆ ಮಾಡ್ಕೊಂಬಂದ್ರೆ ಉಪ್ಪಿಟ್ಟಿನ ಮದುವೆ ಮಾಡಿದ್ರು. ಉಪ್ಪಿಟ್ಟಿನ ಮದುವೆ ಅಂತೇಳಿ ಕೇಕ್ ಹಾಕ್ಯಂಡು ನಗಾಳು. ಈಗ ಮಾಡಿಲ್ಲ ಅವಳು ಒಬ್ಬಟ್ಟಿನ ಮದುವೆ ಮಗಳದ. ಈಗ ಎಲ್ಲನ ಮಾಡೋಕ್ಕಾಗುತ್ತೆ ಅವಳ ಮಗಳು ಮದುವೆನ ಒಬ್ಬಟ್ಟು ಮಾಡಿಸಿ ಮಾಡೋಕ್ಕಾಗುತ್ತೆ. ಇನ್ನೇನ ಯಾರನ ಆದ್ರೂ ಜೋರ ಮಾಡೋಕ್ಕಾಗಲ್ಲ. ಎಲ್ಲನ ಹೋಗಿ ಕಟ್ಕೊಂಬರ್ಬೇಕು ಅಷ್ಟೇ. ಜೋರ ಮಾಡಿ ಅಯ್ಯೋ ಇಂಥಳ್ದು ಯಾಕೆ ಜೋರ ಮಾಡಿರು ಅಂತಾರೆ. ಈಗ ಸರಿ ಮಾಡಿದ್ಲು ಉಗ್ಗಿ ಒಯ್ದು ಊರಿಗೆಲ್ಲನ ಹೆಂಗೆ ಪಾಪ ಬಡವ್ರನ್ನ ಆಡ್ಸಿ ಆಡೋರು ತಾಯಿ ಮಗಳಿಬ್ರಾಳು. ಹಂಗೆ ಹಿಂಗೆ ಅಂತಿರ್ಲಿಲ್ಲ ಯಾರಿಗಾನ. ಅಯ್ಯೋ ಇಲ್ಲೋಡು ಸರಿಯಾಗಂಬರು ಬಡವ್ರನ್ನ. ನೋಡ್ತಾ ಇರ್ರಿ, ನಿನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.